ದಾಸರು ಹೇಳ್ತಾರೆ, ಮೊದಲು ನಿನ್ನ ಪಾದಪೂಜೆ ಮುದದಿಂದ ಮಾಡುವೆ, ಮೊದಲು ನಿನ್ನ ಪಾದಪೂಜೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಸಂಪ್ರದಾಯ ಇದೆ ಅದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಎಲ್ಲ ವಿಘ್ನ ಪರಿಹಾರ ಆಗಬೇಕಾದ್ರೆ ಭಗವಂತನನ್ನು ಸ್ತೋತ್ರ ಮಾಡಬೇಕಂತೆ. ನಮ್ಮಲ್ಲಿ ಪುರಾಣ ಹೇಳುವಾಗ ಮೊದಲು ಈ ಶ್ಲೋಕವನ್ನು ಹೇಳ್ತಾರೆ, ಪ್ರವಚನ ಮಾಡುವಾಗ ಈ ಶ್ಲೋಕವನ್ನು ಹೇಳುತ್ತಾರೆ. ಸರ್ವ ವಿಘ್ನ ಉಪಶಾಂತಯೇ, ಯಾವುದೇ ರೀತಿಯಾದ ವಿಘ್ನ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಯಾವುದೇ ವಿಘ್ನಗಳು ಇದ್ದರೆ ಅದರ ಉಪಶಾಂತಯೇ, ಅದರ ಪೂರ್ತಿ ಉಪಶಮನಕ್ಕೋಸ್ಕರವಾಗಿ ವಿಷ್ಣುವನ್ನು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಶುಕ್ಲ ಅಂಬರಧರಂ, ಆ ಬಿಳಿ ಬಟ್ಟೆ ಉಟ್ಟ ನಮ್ಮ ದೇವರು, ಅವರನ್ನು ಚಿಂತನೆ ಮಾಡಬೇಕಂತೆ. ಬಿಳಿ ಬಟ್ಟೆ ಅಂತಂದರೆ ಸತ್ವಗುಣವನ್ನು ಪ್ರತಿನಿಧಿಸ್ತದೆ. ಕೆಂಪಾದರೆ ರಜೋಗುಣ, ಅದು ಬೇಕು ಇದು ಬೇಕು ಅಂತ ಆಸೆ ಬಂತು ಅಂತಂದರೆ ನಮ್ಮ ಪೂಜೆ ಪುನಸ್ಕಾರ ಎಲ್ಲ ನಿಂತು ಬಿಡ್ತೇವೆ. ಮೊದಲ ಅಂಗಡಿಗೆ, ಆಮೇಲೆ ಇಲ್ಲಿಗೆ ಅಂತ. ತಮೋಗುಣ ಬಂತು ಅಂದರೆ ಮೊದಲು ನಿದ್ರೆ ಮಾಡುವ, ಮತ್ತೆ ದೇವರದು ನೋಡೋಣ ಅಂತ. ಅದು ಶುಕ್ಲ ಅಂಬರಧರ ಆದರೆ, ಬಿಳಿ ಬಟ್ಟೆಯನ್ನು ಉಟ್ಟವ ಅಂತಂದರೆ ಸತ್ವ ಗುಣ ಅದು ನಮ್ಮನ್ನು ಪ್ರೇರಿಸ್ತದೆ. ಸತ್ವಾತ್ ಸಂಜಾಯತೆ ಜ್ಞಾನ. ಆದ್ದರಿಂದ ಆ ವಿಷ್ಣು ಶುಕ್ಲ ಅಂಬರಧರ. ಶಶಿ ವರ್ಣಂ, ಶಶಿ ಅಂದರೆ ಚಂದ್ರ, ಚಂದ್ರನಂತಹ ಬಣ್ಣ. ಚಂದ್ರನ ಬಣ್ಣ ಅಂತಂದರೆ ಅದು ದೋಷ ಇಲ್ಲದೆ ಇದ್ದ ಕಪ್ಪು ಕೆಂಪು ಬಣ್ಣ ಅಲ್ಲ, ಬಿಳಿ ಬಣ್ಣ. ಚತುರ್ಭುಜಂ ಅಂತ ನಮಗೆ ಸಾಮಾನ್ಯವಾಗಿ ಹೇಗಿರ್ತದೆ ಅಂತಂದರೆ, ಲೌಕಿಕ ಮಾಡುವಾಗ 4 ಕೈ, ದೇವರ ಪೂಜೆಗೆ ಮಾಡುವಾಗ 1 ಕೈಯೂ ಇರುವುದಿಲ್ಲ. ಅಂದರೆ ಎಲ್ಲ ಬೇರೆ ಕೆಲಸ ಮಾಡಲಿಕ್ಕೆಲ್ಲ ಡಬ್ಬಲ್, ಕಾಲು 2, ಕಾಲು 4, ಕೈಯೂ 4, ಎಲ್ಲ 4 ಆಗುತ್ತೆ. ಬೇಡವಾದ ಶಬ್ದ ಕೇಳಲಿಕ್ಕೆ 2 ಕಿವಿ ಅಲ್ಲ, ಮೈಯೆಲ್ಲ ಕಿವಿ ಆಗುತ್ತೆ. ದೇವರದ್ದು ಬಗ್ಗೆ ಕೇಳುವ ಅಂತಂದರೆ 2 ಕಿವಿಯೂ ಕಿವುಡಾಗಿ ಹೋಗ್ತವೆ. ದಾಸರು ಹೇಳ್ತಾರೆ, ಇದು ಈ ಶ್ಲೋಕದಲ್ಲಿ ಹೇಳ್ತಾರೆ, ಚತುರ್ಭುಜಂ, ನಮ್ಮ ದೇವರನ್ನು ಹೇಗೆ ಚಿಂತನೆ ಮಾಡಬೇಕು. ಚತುರ್ಭುಜ ಅಂದರೆ ದೇವರು 4 ಕೈಯವ ಅಂತಂದರೆ, ಭಗವಂತನನ್ನು ಹಾಗೆ ಉಪಾಸನೆ ಮಾಡಿದರೆ ನಮಗೆ ದೇವರ ಪೂಜೆ ಮಾಡುವಾಗ 2 ಕೈಯಲ್ಲ 4 ಕೈಯಲ್ಲಿ ಮಾಡಿದ ಹಾಗೆ ಅತ್ಯುತ್ಸಾಹದಿಂದ ಭಗವಂತನ ಪೂಜೆ ಮಾಡ್ತೇವೆ. ಅದಕ್ಕೆ ಯಾವ ವಿಘ್ನಗಳೂ ಬರುವುದಿಲ್ಲ. ಪ್ರಸನ್ನ ವದನಂ, ಇದು ಮುಖ್ಯ. ದೇವರ ಪೂಜೆಯಲ್ಲಿ ಪ್ರಸನ್ನ ವದನತ್ವ ಬೇಕು. ದೇವರ ಪೂಜೆಗೆ ಬರುವಾಗಲೇ ನಮಗೆ ಮುಖ ಗುಮ್ಮ ಆಗಿರ್ತದೆ. ಮತ್ತು ಯಾವುದು ಪ್ರಸನ್ನತೆ ಬರುವುದು ಯಾವಾಗ, ಆ ದೇವರ ಪೂಜೆ ರಗಳೆ ಮುಗಿಯಿತು ಅಂತಾದಾಗ ಆರಾಮಾಗಿ ಫ್ರೆಶ್ ಆಗಿರ್ತೇವೆ. ಪ್ರಸನ್ನ ವದನರಾಗಬೇಕು. ದೇವರ ಹತ್ರ ಹೋಗುವಾಗ ಪ್ರಸನ್ನ ವದನರಾಗಬೇಕಂತೆ. ದೇವರನ್ನು ಪ್ರಸನ್ನ ವದನ ಅಂತ ಚಿಂತನೆ ಮಾಡಿದರೆ ನಮ್ಮ ವದನ ಅಂತಂದರೆ ಮನಸ್ಸು ಅಂತ ಅರ್ಥ. ಆದರೂ ಸುಮ್ಮನೆ ಮನಸ್ಸು ಆರಾಮವಾಗಿದೆ ಅಂತಂದರೆ ಒಳಗೆ ಮನಸ್ಸು ಚೆನ್ನಾಗಿದೆ ಅಂತ ಅರ್ಥ. ಮುಖ ಬಾಡಿ ಹೋಗಿದೆ ಅಂತಂದರೆ ಮನಸ್ಸಲ್ಲಿ ಏನೋ ದುಃಖ ದುಮ್ಮಾನಗಳು ಅಂತ ಅರ್ಥ. ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನ ಉಪಶಾಂತಯೇ, ಎಲ್ಲ ವಿಘ್ನಗಳು ಕೂಡ ಶಾಂತಿ ಪರಿಹಾರ ಆಗ್ತದೆ ಅಂತ. ಅದರಿಂದ ವಿಘ್ನ ಪರಿಹಾರಕ್ಕೆ ನಮ್ಮ ವಿಷ್ಣುವಿನ ಆರಾಧನೆ ಮಾಡುವಂತಹದ್ದು ಸಂಪ್ರದಾಯದಲ್ಲಿದೆ. ಗಣಪತಿಯ ಆರಾಧನೆ ಬೇಡ ಅಂತಲ್ಲ. ಗಣಪತಿ ಗಜವದನಾದದ್ದು ಯಾವಾಗ, ಅದನ್ನು ಮಹಾಯೋಗ ಅನ್ನುವ ಗ್ರಂಥ ಹೇಳುತ್ತೆ. ವಿಶ್ವನ ಉಪಾಸನೆ ಮಾಡಿ ಗಣಪತಿಗೆ 5 ಗಜವಕ್ತ್ರತಾಂ ವಿನಾಯಕಸ್ತು ವಿಶ್ವಾತ್ 5 ಗಜವಕ್ತ್ರತಾಂ. ಅವನಿಗೆ ಗಜವಕ್ತೃತ್ವ ಬಂದದ್ದು ಯಾರಿಂದ ಅಂತಂದರೆ, ಆ 19 ಮುಖದ 19 ಮುಖದ ಆ ವಿಶ್ವ ಜಾಗೃತಾವಸ್ಥಾ ನಿಯಾಮಕನಾದ ಭಗವಂತನ ಆ 19 ಮುಖದಲ್ಲಿ ಮಧ್ಯದ ಒಂದು ಮುಖ, ಅದು ಗಜ ಮುಖ, ಅದನ್ನು ಉಪಾಸನೆ ಮಾಡಿ 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 ತಮ್ ಯಥಾ ಉಪಾಸತೆ ತದೇವ ಭವತಿ, ಅದನ್ನೇ ಪಡಿತ. ದೇವರನ್ನು ಗಜವಕ್ತ್ರ ಅಂತ ಉಪಾಸನೆ ಮಾಡಿದ, ಅವನಿಗೆ ಗಜವಕ್ತೃತ್ವ ಬಂತು ಅಂತ ಆ ಮಹಾಯೋಗ ಅನ್ನುವ ಗ್ರಂಥ ಹೇಳಿದೆ ಅಂತ ಸರ್ವಮೂಲದಲ್ಲಿ ಆಚಾರ್ಯರು ಮಾರ್ಗದರ್ಶನ ಮಾಡಿದ್ದಾರೆ. ಆದರೆ ಗಣಪತಿ
ಆ ಶಕ್ತಿಯನ್ನು ಪಡೆದದ್ದು ಭಗವಂತನ ವಿಶ್ವಂಬರನ ಅನುಗ್ರಹದಿಂದ. ವಿಶ್ವ ಅಂದರೆ ಜಾಗದವಸ್ಥಾ ನಿಯಾಮಕ. ಅವನ ಉಪಾಸನೆ ಮಾಡಿ 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 ಅವನಿಗೆ ಎಲ್ಲವೂ ಹಾಗೆಯೇ ಜಾಗೃತ ಅಂತಂದರೆ ಮಧ್ಯದಲ್ಲಿ ಯಾವ ವಿಘ್ನವೂ ಇಲ್ಲ, ಜಾಗೃತ, ಎಲ್ಲದರಲ್ಲಿಯೂ ಜಾಗೃತೆ ಅದು ಬಂತು. ಹಾಗಾಗಿ ಗಣಪತಿಯ ಉಪಾಸನೆಯಿಂದ ನಮಗೆ ವಿಘ್ನ ಪರಿಹಾರ ಆಗುತ್ತೆ ಅಂದರೆ ಆಗುವುದಿಲ್ಲ ಅಂತಲ್ಲ. ಗಣಪತಿ ಹತ್ರ ನಾವು ಪ್ರಾರ್ಥನೆ ಮಾಡಿದರೆ ಗಣಪತಿ ದೇವರ ಹತ್ರ ವಾಕಿ ಟಾಕಿಯಲ್ಲಿ ಮಾತಾಡ್ತಾನೆ, ಇವನಿಗೆ ವಿಘ್ನ ಪರಿಹಾರ ಮಾಡಲಾ, ಆಯಿತು ಅಂತ ದೇವರು ಹೇಳ್ತಾರೆ, ನಿನಗೋಸ್ಕರ ಅಂತ ಪರಿಹಾರ ಮಾಡ್ತಾನೆ. ಅಷ್ಟು ವಿಳಂಬ ಇದೆ ನೋಡಿ. ವಿಘ್ನ ಪರಿಹಾರ ಆಗುವಾಗ ಆ ಗಣಪತಿ ಅವರ ಸೋತ್ತಮ ದೇವತೆಗಳಲ್ಲಿ ಕೇಳಿ ಕೇಳಿ ಅಲ್ಲಿಂದ ಫೈಲು ಹೋಗಿ ದೇವರ ಸಿಗ್ನೇಚರ್ ಮಾಡಿ ಇಲ್ಲಿ ಬರುವಾಗ ನಮ್ಮ ಕೆಲಸನೇ ಮುಗಿದಿರ್ತದೆ. ಶೀಘ್ರ ಫಲ ಬರಬೇಕು ಅಂತಂದರೆ ಕ್ಷಿಪ್ರ ಪ್ರಸಾದ ಅದು ಭಗವಂತ ಅಂತ ಮೊದಲು ಅಂತ ದಾಸರು ಹೇಳ್ತಾರೆ. ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೆನು. ಮೊದಲು ಆರಂಭದಲ್ಲಿ ಭಗವಂತನ ಪಾದ ಪೂಜೆ ಮಾಡಬೇಕಂತೆ. ಬೆಳಿಗ್ಗೆ ಎದ್ದ ತಕ್ಷಣ ಭಗವಂತನ ಪಾದ ಪೂಜೆ ಮಾಡಿ ನಮ್ಮ ಕೆಲಸಗಳಿಗೆಲ್ಲ ನಾವು ಮುಂದೆ ಹೆಜ್ಜೆ ಇಡಬೇಕಂತೆ. ಮೊದಲು ಅಂತ ಹೇಳ್ತಾರೆ. ಮೊದಲು ಅಂತಂದರೆ ನಮ್ಮ ಜೀವನದಲ್ಲಿ ಬಾಲ್ಯ, ಕೌಮಾರ, ಯೌವನ, ವಾರ್ಧಕ ಅಂತ ಅವಸ್ಥೆಗಳಿವೆ. ಬಾಲ್ಯ ಅದರಲ್ಲಿ ಏನಿದ್ರೂ ಕೂಡ ಪ್ಲೇ ಹೋಮ್, ಆಟಿಕೆಯಲ್ಲೇ ಹೋಗ್ತದೆ. ಕೌಮಾರ ಅವಸ್ಥೆ ಬಂತು ಅಂತಂದರೆ ಮತ್ತೆ ಅಧ್ಯಯನದ ಕ್ರಮ. ಅಲ್ಲಿ ಅಂದರೆ ಬಾಲ್ಯದಿಂದಲೇ ಭಾಗವತ ಹೇಳುವುದು ಹೇಗೆ ಅಂತಂದರೆ ಬಾಲ್ಯನೂ ಅಲ್ಲ, ಗರ್ಭದಲ್ಲಿಯೇ ಶಿಕ್ಷಣ ಸಿಕ್ಕಿದೆ ಪ್ರಹ್ಲಾದರಾಜರಿಗೆ ಅಂತ. ಮೊದಲು ನಮಗೆ ಜ್ಞಾನ ಬಂತು ಅಂತಂದರೆ ಮೊದಲು ಭಗವಂತನ ಪಾದಪೂಜೆ. ನಮ್ಮ ಇಂದ್ರಿಯಗಳಿಗೆ ಶಕ್ತಿ ಬಂತು ಅಂತಂದರೆ ಮೊದಲು ಭಗವಂತನ ಪಾದಪೂಜೆ. ಹಾಗಾಗಿ ಆರಂಭದಲ್ಲಿ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ ಇಹ ಅಂದರೆ ಆರಂಭಾವಸ್ಥೆಯಲ್ಲಿಯೇ ನಾವು ಭಗವಂತನ ಪೂಜೆಯನ್ನು ಮಾಡಬೇಕು. ಅದರ ಅರ್ಥ ಬಾಲ್ಯದಲ್ಲಿ ಮಾಡಬೇಕು ಅಂತಂದರೆ ಯೌವನ ವಾರ್ತಕದಲ್ಲಿ ಬಿಡಬೇಕು ಅಂತ ಅದರ ಅರ್ಥ ಅಲ್ಲ. ಅಲ್ಲಿಂದಲೇ ನಮ್ಮ ಚಿಂತನೆಗಳು ಮುಂದುವರಿಬೇಕು ಅಂತ. ಅದಕ್ಕೆ ದಾಸರು ಹೇಳಿದ್ದು ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೆ. ಮೊದಲು ಅಂತ ಆರಂಭದಲ್ಲಿ ಯಾವುದೇ ಕಾರ್ಯ ಮಾಡಬೇಕಾಗಿದ್ದರೆ ಮೊದಲು ಭಗವಂತನ ಪೂಜೆ ಮಾಡಿ ದೇವರ ಅನುಗ್ರಹದಿಂದ ಮುಂದುವರಿಬೇಕು. ನಮ್ಮಲ್ಲಿ 2 ಕ್ರಮ ಇದೆ, ಒಂದು ಆರೋಹಣ ಕ್ರಮ, ಒಂದು ಅವರೋಹಣ ಕ್ರಮ ಅಂತ. 2 ಕ್ರಮವೂ ಚಾಲ್ತಿಯಲ್ಲಿದೆ. ಮೊದಲು ಆರೋಹಣ, ಕೆಳಗಿನ ದೇವತೆಯಿಂದ ಆರಂಭ ಮಾಡಿ ಸರ್ವೋತ್ತಮ ದೇವತೆಯ ತನಕ, ಸರ್ವೋತ್ತಮ ದೇವತೆಯಿಂದ ಆರಂಭ ಮಾಡಿ ಅವರೋಹಣ ಕ್ರಮ 2 ಇದೆ. ಆದರೆ ಮುಖ್ಯವಾದ್ದು ಅವರೋಹಣ ಕ್ರಮ. ಅದನ್ನು ದಾಸರು ಹೇಳಿದರು. ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೆನು. ಪಾದಪೂಜೆ, ನಿನ್ನ ಪಾದಪೂಜೆ ಮುದದಿ ಮಾಡುವೆನು ಅಂತ. ಅವರಿಗೆ ನಿನ್ನ ಅಂತ ಹೇಳುವಾಗ ಅವರ ಮನಸ್ಸಿನಲ್ಲಿ ಭಗವಂತನ ಗುಣಗಳೆಲ್ಲ ತುಂಬಿಕೊಂಡಿರ್ತದೆ. ನಿನ್ನ ಪಾದಪೂಜೆ ಅಂತ, ಯಾರ್ದೋ ಪಾದಪೂಜೆ ಅಲ್ಲ. ಪಾದಪೂಜೆ ಅಂದರೆ ಸಿಕ್ಕವರ ಪಾದಪೂಜೆ, ಅದಕ್ಕೆ ಅರ್ಥ ಹಾಗಲ್ಲ. ಯಾರೋ ಸಿಕ್ಕಿದ್ರು ಅವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇವೆ, ಅದು ಪಾದಪೂಜೆ ಅದಲ್ಲ. ಅವರು ಹೇಳಿದ್ದು ಯಾರನ್ನು ಮುಟ್ಟಿ ಪಾದಪೂಜೆ ಮಾಡಿದರೂ ಅದು ನಿನ್ನ ಪಾದಪೂಜೆ ಆಗಬೇಕು. ಯಾರೋ ವ್ಯಕ್ತಿ ಬಂದರು ಮನೆಗೆ, ಕಾಲು ತೊಳೆಯುತ್ತೇವೆ, ಏನು ಅನುಸಂಧಾನ ಇರಬೇಕು? ನಿನ್ನ ಪಾದಪೂಜೆ ಅಂತ ನಮಗೆ ಅನುಸಂಧಾನ ಇರಬೇಕು. ಇದು ಭಗವಂತನ ಕಾಲು ತೊಳೆಯುವುದು ಅಂತ ನಾವು ಹೀಗೆ ಅನುಸಂಧಾನ ಮಾಡಬೇಕಂತೆ. ಕನಕದಾಸರು ಹಾಗೆ ಅನುಸಂಧಾನ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ ಮಾಡ್ತಿದ್ರು, ಎಲ್ಲರ ಪಾದವನ್ನು ಮುಟ್ತಿದ್ರು. ಮುಟ್ಟಿಸಿಕೊಂಡವರಿಗೆಲ್ಲ ಭಾರೀ ಖುಷಿ. ಅಯ್ಯೋ, ನನಗೆ ದಾಸರು ನಮಸ್ಕಾರ ಮಾಡಿದರು ಅಂತ. ಅವರು ಮಾಡಿದ್ದು ನಮಸ್ಕಾರ ಅವರ ಪಾದಕ್ಕಲ್ಲ, ಗುಹಾಶಯೈವ ನ ದೇಹ ಮಾನಿನೇ, ಆ ಒಳಗೆ ಇದ್ದ ಆ ಭಗವಂತನಿಗೆ ಮಾಡಿದ ಪ್ರಣಾಮಗಳು. ಅದಕ್ಕೆ ದಾಸರು ಹೇಳಿದ್ರು ನಿನ್ನ. ಎಲ್ಲಿ ಪಾದಪೂಜೆ ಮಾಡಿದರು, ಎಲ್ಲಿ ಪೂಜೆ ಮಾಡಿದರು, ಎಲ್ಲಿ ದಾನ ಮಾಡಿದರೂ ಕೂಡ ಅದು ನಿನ್ನ ನಿನ್ನ ನಿನ್ನ, ಅದು ನಮಗೆ ನೆನಪಲ್ಲಿರಬೇಕಾದ್ದು. ಮೊದಲು ಮಧುಸೂದನ ನಿನ್ನ ಪಾದಪೂಜೆ ಮುದದಿಂದ ಮಾಡುವೆನು ಅಂತ. ಪಾದಪೂಜೆ
ಅಂತ ಹೇಳ್ತಾರೆ. ಪಾದದ ಪೂಜೆ ನಾನು ಮುದದಿಂದ ನಾನು ಮಾಡ್ತೇನೆ ಅಂತ. ಈ ಪಾದಪೂಜೆ ಪ್ರಾರಂಭ ಆದದ್ದೇ ಬ್ರಹ್ಮದೇವರಿಂದ. ಅದನ್ನು ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ತ್ರಿವಿಕ್ರಮಾವತಾರದ ಪ್ರಸ್ತಾವದಲ್ಲಿ ಬ್ರಹ್ಮದೇವರು ಮಾಡಿದ ಪಾದಪೂಜೆ ಎಂಥ ಪಾದಪೂಜೆ! ಅದು ನಾವು ಪ್ರಯತ್ನ ಪಟ್ಟು ಮಾಡುವುದಲ್ಲ, ದೇವರೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಸಿಕೊಂಡ. ಅವನೇ ವ್ಯವಸ್ಥೆ ಮಾಡಿಸ್ತಾನೆ, ಅವನೇ ಮಾಡಿಕೊಳ್ತಾನೆ. ಈಗ ಮಕ್ಕಳಿಗೆ ಇಷ್ಟ ಇಲ್ಲದಿದ್ದಾಗ ಅಪ್ಪ ಬಲಾತ್ಕಾರವಾಗಿ ನಮಸ್ಕಾರ ಮಾಡಿಸಿಕೊಳ್ತಾನೆ ನೋಡಿ. ಹಾಗೆ ನಮ್ಮ ದೇವರು, ಬ್ರಹ್ಮದೇವರಿಗೆ ಮನಸ್ಸಿಲ್ಲ ಅಂತಲ್ಲ, ಬ್ರಹ್ಮದೇವರು ಇದ್ದಲ್ಲಿಗೆ ದೇವರು ಬಂದ. ದೇವರಲ್ಲ, ದೇವರ ಪಾದ ಬಂತು. ಅತಾಂಗ್ರಯೇ ಪ್ರೋನ್ನಮಿತಾಯ ವಿಷ್ಣೋಹೋ ಉನ್ನಮಿತಾಯ ಅಂಗ್ರಯೇ ಉನ್ನಮಿತಾಯ. ನಮ್ಮ ದೇವರ ಪಾದ ಮೇಲೆ 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 ಬಂತು. 3 ಅಡಿ ಪದ ದಾನವನ್ನು ಪಡೆದ ದೇವರು. 1 ಅಡಿಯಿಂದ ಪಾತಾಳದಿಂದ ಆರಂಭ ಮಾಡಿ ಭೂಮಿಯ ತನಕ ಎಲ್ಲವನ್ನೂ ಅಳೆದ. 2ನೇ ಪಾದದಿಂದ ವ್ಯೋಮವನ್ನು ವ್ಯಾಪಿಸಿದ. ಅದು ಬೆಳೆಯಿತು ಉನ್ನಮಿತಾಯ ಪ್ರೋನ್ನಮಿತಾಯ, ಎತ್ತರಕ್ಕೆ 1ನೇ ಉಪ್ಪರಿಗೆ 2ನೇ ಫ್ಲೋರು 3ನೇ ಎಲ್ಲ ಹೋಗಿ ಕೊನೆಯದ್ದು 14ನೇ ಫ್ಲೋರ್ ಅದು ಸತ್ಯಲೋಕ. ಅಲ್ಲಿವರೆಗೆ ಭಗವಂತನ ಪಾದ ಅದು ಬೆಳೆಯಿತು. ನಮ್ಮಲ್ಲಿ ಹೇಳ್ತೇವೆ ನೋಡಿ, ಯಾರಾದರೂ ಮನೆಗೆ ಬಂದರೆ ಮನೆಗೆ ಬರಬೇಕು ಅಂತ ಹೇಳುವ ಕ್ರಮ, ನಿಮ್ಮ ಪಾದ ಬೆಳೆಸಬೇಕು ಅಂದರೆ ಕಾಲನ್ನು ಮಾತ್ರ ಬೆಳೆಸಬೇಕು, ನೀವು ಬರೋದು ಬೇಡ ಅಂತ ಹಾಗೆ ಅರ್ಥ ಆಗುತ್ತಾ? ಅದು ದೇವರಿಗೆ ಮಾತ್ರ ಸಾಧ್ಯ. ದೇವರು ಇಲ್ಲೇ ಇದ್ದಾನೆ, ಅವನ ಪಾದ ಮಾತ್ರ ಮೇಲೆ ಹೋಯಿತು. ಪ್ರೋನ್ನಮಿತಾಯ, ದೇವರ ಪಾದ ಮೇಲಿನ ತನಕ ಹೋಯಿತು. ಉಪಾಹರತ್ ಪದ್ಮಭವೋ ಅರ್ಹಣಾಧಿಕಂ. ಬ್ರಹ್ಮದೇವರಿಗೆ ಏನು ಖುಷಿ! ನಾವು ಕಾಲು ಕೊಟ್ಟು ಕಾಲಿಗೆ ಅಭಿಷೇಕ ಮಾಡು, ಪಾದಪೂಜೆ ಮಾಡು ಅಂತ ಹೇಳಿದರೆ ಎಷ್ಟು ಸುಲಭ. ಹಾಗಾಯಿತು ಬ್ರಹ್ಮದೇವರಿಗೆ. ಅವರ ಲೋಕಕ್ಕೆ, ಅವರ ಮನೆಗೇ ಭಗವಂತನ ಪಾದ ಬಂತು. ಎಷ್ಟು ಖುಷಿ ಅವರಿಗೆ, ಎಷ್ಟು ಖುಷಿ! ದೇವರು ಅನುಗ್ರಹ ಮಾಡೋದು ಅಂದರೆ ಹಾಗೆ. ನಾವು ದೇವರ ಹತ್ರ ಹೋಗಿ ಪಾದಪೂಜೆ ಮಾಡಲಿಕ್ಕಾಗೋದಿಲ್ಲ, ದೇವರೇ ಪಾದವನ್ನು ಕಳಿಸಿಕೊಟ್ಟ.